ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ಸ್ಟಾಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಎಕೋಸ್ ಮೊಬಿಲಿಟಿ ಆ್ಯಂಡ್ ಹಾಸ್ಪಿಟಾಲಿಟಿ ಲಿಮಿಟೆಡ್ IPO ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಎಕೋಸ್ ಮೊಬಿಲಿಟಿಯ ಬಿಸ್ನೆಸ್ ಮಾಡೆಲ್ನ ನಾವು ನೋಡೋದಾದರೆ, ಎಕೋಸ್ ಮೊಬಿಲಿಟಿ 1996ರಲ್ಲಿ ಇನ್ಕಾರ್ಪೊರೇಟ್ ಆಗುತ್ತೆ. ಎಕೋಸ್ ಮೊಬಿಲಿಟಿಯ ಮೇನ್ಸ್ ಚಾರ್ಫುಲ್ ಡ್ರಿವನ್ ಕಾರ್ ರೆಂಟಲ್ ಸರ್ವಿಸ್ ಆಲ್ ಓವರ್ ಇಂಡಿಯಾ ಇವರು ಈ ಒಂದು ಸರ್ವಿಸಸ್ನ ಕೊಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಕಾರ್ಪೊರೇಟ್ ಕ್ಲೈಂಟ್ಸ್ ಮತ್ತು ಫಾರ್ಚೂನ್ 500 ಕಂಪ್ನೀಸ್ಗಳಿಗೆ ಇವರ ಒಂದು ಕ್ಯಾಬ್ ಫೆಸಿಲಿಟೀಸ್ನ ಕೊಡ್ತಾ ಹೋಗ್ತಾರೆ. 31 ಮಾರ್ಚ್ 2024ರ ಡೇಟಾ ಪ್ರಕಾರ ಕಂಪನಿ 109 ಸಿಟೀಸ್ಗಳಲ್ಲಿ ಇವರ ಒಂದು ಬಿಸ್ನೆಸ್ನ ಆಪರೇಟ್ ಮಾಡ್ತಾ ಇದ್ದು, ಹಾಗೂ 21 ಸ್ಟೇಟ್ ಮತ್ತು 4 ಯೂನಿಯನ್ ಟೆರಿಟರೀಸಲ್ಲಿ ಇವರ ಒಂದು ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. 2024ರ ಡೇಟಾ ಪ್ರಕಾರ ಎಕೋಸ್ ಮೊಬಿಲಿಟಿ 1100ಕ್ಕಿಂತ ಹೆಚ್ಚು ಕಂಪ್ನಿಗಳಿಗೆ ಇವರ ಒಂದು ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂದರೆ 1100 ಕಂಪ್ನಿಗಳನ್ನ ಇವರು ಕ್ಲೈಂಟಾಗಿ ಇಟ್ಕೊಂಡಿದ್ದಾರೆ. ಮತ್ತು ಕಂಪನಿ 4 ಮೇಜರ್ ಸಿಟೀಸ್ಗಳಲ್ಲಿ ಇವರು ಸೆಲ್ಫ್ ಡ್ರಿವನ್ ಕಾರ್ ಸರ್ವಿಸಸ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದು ಯಾವ್ಯಾವುದು ಅಂದರೆ ಡೆಲ್ಲಿ, ಗುರ್ಗಾಂವ್, ಮುಂಬೈ ಮತ್ತು ಬೆಂಗಳೂರು. ಇವರು ಓವರಾಲ್ ಟ್ರಿಪ್ನ ನಾವು ಅಬ್ಸರ್ವ್ ಮಾಡೋದಾದರೆ 31 ಲಕ್ಷ ಟ್ರಿಪ್ನ 2024ರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಎಕೋಸ್ ಮೊಬಿಲಿಟಿ 12,000ಕ್ಕಿಂತ ಹೆಚ್ಚಿನ ಕಾರ್ಗಳ ನೆಟ್ವರ್ಕನ್ನು ಹೊಂದಿದ್ದು, ಇದರಲ್ಲಿ ವೆರೈಟಿ ಆಫ್ಸ್ ಕಾರ್ಗಳಿವೆ. ಅಂದರೆ ಎಕಾನಮಿ ಕಾರ್, ಲಕ್ಸುರಿ ಮತ್ತು ಮಿನಿ ವ್ಯಾನ್ಸ್ಗಳು. ಹಾಗೂ ಎಕೋಸ್ ಮೊಬಿಲಿಟಿ 671 ಎಂಪ್ಲಾಯಿಗಳನ್ನು ಹೊಂದಿದ್ದು, ಇವರು ನೆಟ್ವರ್ಕಿಂಗ್ ಮತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ಮತ್ತು ಕ್ರಿಟಿಕಲ್ ಸಿಚುವೇಶನ್ಗಳಲ್ಲಿ ತಮ್ಮ ಕ್ಲೈಂಟ್ಗಳಿಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಎಕೋಸ್ ಮೊಬಿಲಿಟಿಯ IPO ಡೀಟೇಲ್ಸ್ ನಾವು ಅಬ್ಸರ್ವ್ ಮಾಡೋದಾದರೆ, IPO ಓಪನ್ ಡೇಟ್ 28 ಆಗಸ್ಟ್ 2024, IPO ಕ್ಲೋಸ್ ಡೇಟ್ 30 ಆಗಸ್ಟ್ 2024 ಹಾಗೂ 2 ಸೆಪ್ಟೆಂಬರ್ 2024ರಂದು ನಾವು ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಅದೇ ರೀತಿಯಾಗಿ 3 ಸೆಪ್ಟೆಂಬರ್ 2024ಕ್ಕೆ ಅಲಾಟ್ಮೆಂಟ್ ಆಗದಲ್ಲೇ ಇರತಕ್ಕಂಥ ಫಂಡು ರೀಫಂಡ್ ಆಗುತ್ತೆ. ಲಿಸ್ಟಿಂಗ್ ಡೇಟ್ 4 ಸೆಪ್ಟೆಂಬರ್ 2024ರಂದು NSE ಮತ್ತು BSEಯಲ್ಲೂ ಕೂಡ ಇದು ಲಿಸ್ಟ್ ಆಗುತ್ತೆ. ಎಕೋಸ್ ಮೊಬಿಲಿಟಿಯ ಫೇಸ್ ವ್ಯಾಲ್ಯೂವನ್ನು ನಾವು ಅಬ್ಸರ್ವ್ ಮಾಡೋದಾದರೆ, ಪ್ರತಿ ಶೇರಿಗೆ 2 ರೂಪಾಯಿ ಆಗಿದ್ದು, ಎಕೋಸ್ ಮೊಬಿಲಿಟಿಯ ಲೋವರ್ ಪ್ರೈಸ್ ಬ್ಯಾಂಡ್ 318 ರೂಪಾಯಿ ಮತ್ತು ಅಪ್ಪರ್ ಪ್ರೈಸ್ ಬ್ಯಾಂಡ್ 334 ಆಗಿದೆ. ನಾವು ಒಂದು ಲಾಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ 44 ಶೇರ್ಸ್ಗಳನ್ನು ಬೈ ಮಾಡಬೇಕಾಗತ್ತೆ. ಎಕೋಸ್ ಮೊಬಿಲಿಟಿಯ ಟೋಟಲ್ ಇಶ್ಯೂ 601.20 ಕೋಟಿ ಇದ್ದು, ಇದರಲ್ಲಿ ಯಾವುದೇ ರೀತಿಯಾದ ಫ್ರೆಶ್ ಇಶ್ಯೂ ಇಲ್ಲ. ಕಂಪ್ಲೀಟಾಗಿ ಆಫರ್ ಫಾರ್ ಸೇಲ್ ಇದೆ. ಆಫರ್ ಫಾರ್ ಸೇಲ್ ಅಂದರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಮತ್ತು ಪ್ರಮೋಟರ್ಸ್ ಅವರಲ್ಲಿರ್ತಕ್ಕಂಥ ಶೇರ್ನ ಸೇಲ್ ಮಾಡಿ ಅವರು ಪ್ರಾಫಿಟನ್ನು ಮಾಡ್ತಾ ಹೋಗ್ತಾರೆ. ಈ ಒಂದು IPOದಲ್ಲಿ ಕಂಪ್ಲೀಟಾಗಿ ಆಫರ್ ಫಾರ್ ಸೇಲ್ ಇರತಕ್ಕಂಥದ್ದು ಒಂದು ಕನ್ಸರ್ನಿಂಗ್ ಪಾಯಿಂಟಾಗಿ ಇರುತ್ತೆ. ಎಕೋಸ್ ಮೊಬಿಲಿಟಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು % ಶೇರ್ನ ಆಫರ್ ಮಾಡಿದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡೋದಾದರೆ, QIBಗಳಿಗೆ 50% ಆಫರನ್ನು ಮಾಡಿದ್ದು, NIIಗಳಿಗೆ 15% ಆಫರನ್ನು ಮಾಡಿದ್ದಾರೆ ಮತ್ತು ರಿಟೇಲ್ ಇಂಡಿವಿಜುವಲ್ಸ್ಗೆ 35% ಆಫರನ್ನು ಮಾಡಿದ್ದು, ಅಲಾಟ್ಮೆಂಟ್ ಚಾನ್ಸಸ್ ರಿಟೇಲ್ ಇನ್ವೆಸ್ಟರ್ಸ್ಗೆ ಜಾಸ್ತಿ ಆಗೋ ಸಾಧ್ಯತೆಗಳು ಇದ್ದಾವೆ. ನಾವು ರಿಟೇಲ್ ಇನ್ವೆಸ್ಟರ್ಸ್ ಕ್ಯಾಟಗರಿಯಲ್ಲಿ ನಾವು ಅಪ್ಲೈ ಮಾಡೋದಾದರೆ, ಒಂದು ಲಾಟ್ಗೆ 44 ಶೇರ್ಸ್, ಒಂದು ಲಾಟ್ಗೆ ಅಪ್ಲೈ ಮಾಡಬೇಕು ಅಂದರೆ 14,696 ರೂಪಾಯಿ ಬೇಕಾಗುತ್ತದೆ. ರಿಟೇಲ್ ಇನ್ವೆಸ್ಟರ್ಸ್ ಮ್ಯಾಕ್ಸಿಮಮ್ 13 ಲಾಟ್ಗಳಿಗೆ ಅಪ್ಲೈ ಮಾಡ್ಬೋದು. 13 ಲಾಟ್ಗಳಿಗೆ ಅಪ್ಲೈ ಮಾಡ್ತೀವಿ ಅಂದಾಗ 1,91,048 ರೂಪಾಯಿ ಅವಶ್ಯಕತೆ ಇರುತ್ತೆ. ಎಕೋಸ್ ಮೊಬಿಲಿಟಿ ಫಿನಾನ್ಷಿಯಲ್ಸ್ನ ನಾವು ಅಬ್ಸರ್ವ್ ಮಾಡೋದಾದರೆ, ಅಸೆಟ್ ಮತ್ತು ರೆವೆನ್ಯೂಯಲ್ಲಿ ಇಯರ್ ಆನ್ ಇಯರ್ ಗ್ರೋತ್ ಕಾಣ್ತಾ ಇದೆ. ಅದೇ ರೀತಿಯಾಗಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನ ನಾವು ಅಬ್ಸರ್ವ್ ಮಾಡ್ಬೋದು. 2022ರಲ್ಲಿ 9.87 ಕೋಟಿಯಿಂದ 2024ರಲ್ಲಿ 62.53 ಕೋಟಿಗೆ ಜಂಪ್ ಆಗಿದೆ. ಅದೇ ರೀತಿಯಾಗಿ ನೆಟ್ವರ್ತ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದ್ದು, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ನಾವು ಚೆಕ್ ಮಾಡೋದಾದರೆ 2022ರಲ್ಲಿ 71.5 ಕೋಟಿಯಿಂದ ಮಾರ್ಚ್ 2024ರಲ್ಲಿ 165.41 ಕೋಟಿ ಇದೆ. ಎಕೋಸ್ ಮೊಬಿಲಿಟಿಯ ಬಾರೋಯಿಂಗ್ಸ್ನ ನಾವು ಅಬ್ಸರ್ವ್ ಮಾಡೋದಾದರೆ, 2022 ಮತ್ತು 2024ರಲ್ಲಿ ಬಾರೋಯಿಂಗ್ಸ್ ಜಾಸ್ತಿ ಆಗಿದ್ದು, 2024ರಲ್ಲಿ 21.72 ಕೋಟಿ ಬಾರೋಯಿಂಗ್ಸ್ ಇದೆ. ಈ ಒಂದು ಬಾರೋಯಿಂಗ್ಸ್ ಈ ಒಂದು ಕಂಪನಿಗೆ ಯಾವುದೇ ರೀತಿಯಾದ
ನೆಗೆಟಿವ್ ಇಂಪ್ಯಾಕ್ಟನ್ನು ತರೋದಿಲ್ಲ. ಯಾಕಂದರೆ ರಿಸರ್ವ್ಸ್ 165 ಕೋಟಿ ಇರೋದ್ರಿಂದ ಕಂಪನಿಯಲ್ಲಿ ಯಾವುದೇ ರೀತಿ ತೊಂದರೆಗಳಾದಾಗ ಮತ್ತು ಕಂಪನಿ ಯಾವುದೇ ರೀತಿಯಾದ ಮರ್ಜರ್ ಆ್ಯಂಡ್ ಅಕ್ವಸಿಷನ್ ಮಾಡಿದಾಗ ಈ ಒಂದು ರಿಸರ್ವ್ಸನ್ನು ಯೂಸ್ ಮಾಡ್ಕೊತಾರೆ. ಎಕೋಸ್ ಮೊಬಿಲಿಟಿಯ ಕೀ ಇಂಡಿಕೇಟರ್ಸ್ನ ನಾವು ಚೆಕ್ ಮಾಡೋದಾದರೆ ROE 42.75%, ROCE 42.88% ಇದೆ. ಡೆಪ್ಟ್ ಈಕ್ವಿಟಿ ರೇಷಿಯೋ ನಾವು ಅಬ್ಸರ್ವ್ ಮಾಡೋದಾದರೆ 0.12. ಅದೇ ರೀತಿಯಾಗಿ ಪ್ರೈಸ್ ಟು ಬುಕ್ ವ್ಯಾಲ್ಯೂ ನಾವು ಅಬ್ಸರ್ವ್ ಮಾಡೋದಾದರೆ 11.3 ಇದ್ದು PAT ಮಾರ್ಜಿನ್ ಇನ್ ಪರ್ಸಂಟೇಜ್ 11, ಅಂದರೆ ಪ್ರಾಫಿಟ್ ಆಫ್ಟರ್ ಮಾರ್ಜಿನ್ಗಿಂತ ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷಿಯೋ ಜಾಸ್ತಿ ಇರೋದ್ರಿಂದ ಈ ಒಂದು ಹೈಯರ್ ವ್ಯಾಲ್ಯೂಯೇಷನಲ್ಲಿ IPOನ ತರ್ತಾ ಇದ್ದಾರೆ ಅಂತ ನಾವು ಚೆಕ್ ಮಾಡ್ಕೋಬೋದು. ಎಕೋಸ್ ಮೊಬಿಲಿಟಿಯ ಕಾಂಪಿಟೇಟರ್ನ ನಾವು ಅಬ್ಸರ್ವ್ ಮಾಡೋದಾದರೆ ವೈಸ್ ಟ್ರಾವೆಲ್ ಇಂಡಿಯಾ ಮತ್ತು ಶ್ರೀ ಇ ಮೊಬಿಲಿಟಿಯನ್ನು ನಾವು ಚೆಕ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಈ ಒಂದು ಕಂಪನಿಯ ನಾವು ಕಂಪ್ಯಾರಿಸನ್ ಮಾಡಿದಾಗ ಎಕೋಸ್ ಮೊಬಿಲಿಟಿ ಮಾರ್ಕೆಟ್ ಕ್ಯಾಪ್ 2004 ಕೋಟಿ ಇದ್ದರೆ ವೈಸ್ ಟ್ರಾವೆಲ್ ಇಂಡಿಯಾ 650 ಕೋಟಿ, ಶ್ರೀ ಇ ಮೊಬಿಲಿಟಿ 286 ಕೋಟಿ. ಅದೇ ರೀತಿಯಾಗಿ ರೆವೆನ್ಯೂ ಮತ್ತು ಮಾರ್ಕೆಟ್ ಕ್ಯಾಪನ್ನು ನಾವು ಕಂಪೇರ್ ಮಾಡಿದಾಗ ವೈಸ್ ಟ್ರಾವೆಲ್ ಇಂಡಿಯಾ 650 ಕೋಟಿ ಮಾರ್ಕೆಟ್ ಕ್ಯಾಪ್ ಇದ್ರೂ 409 ಕೋಟಿ ರೆವೆನ್ಯೂನ ಮಾಡ್ತಾ ಇದೆ. ಈ ಒಂದು ಕಾಂಪಿಟೇಟರ್ಸ್ನ PEಯನ್ನು ನಾವು ಅಬ್ಸರ್ವ್ ಮಾಡೋದಾದರೆ ವೈಸ್ ಟ್ರಾವೆಲ್ ಇಂಡಿಯಾ 20.82 PEಯಲ್ಲಿ ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಿದ್ರೆ ಶ್ರೀ ಇ ಮೊಬಿಲಿಟಿ 23.73 PEಯಲ್ಲಿ ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಿದೆ. ಎಕೋಸ್ ಮೊಬಿಲಿಟಿ 32.05 PEಯಲ್ಲಿ ಮಾರ್ಕೆಟಲ್ಲಿ ಲೀಸ್ಟ್ ಆಗೋದ್ರಿಂದ ಒಂದು ಹೈಯರ್ PE ಆಗಿ ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತೆ. ಎಕೋಸ್ ಮೊಬಿಲಿಟಿಯ IPO ರಿಜಿಸ್ಟರ್ನ ನಾವು ಅಬ್ಸರ್ವ್ ಮಾಡೋದಾದರೆ IPO ಅಲಾಟ್ಮೆಂಟನ್ನು ಲಿಂಕಿನ್ ಟೈಮ್ ಇಂಡಿಯಾ ವೆಬ್ಸೈಟಲ್ಲಿ ನಾವು ಚೆಕ್ ಮಾಡ್ಕೋಬೋದು. ನಾನು ಈ ಸ್ಕ್ರೀನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಈ ಒಂದು ವೆಬ್ಸೈಟಲ್ಲಿ ನಿಮ್ಮ ಅಲಾಟ್ಮೆಂಟ್ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೋಬೋದು. ಎಕೋಸ್ ಮೊಬಿಲಿಟಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ನ ನಾವು ಅಬ್ಸರ್ವ್ ಮಾಡೋದಾದರೆ IPO ಅಪ್ಪರ್ ಪ್ರೈಸ್ ಬ್ಯಾಂಡ್ 334 ರೂಪಾಯಿ ಹಾಗೂ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆ್ಯಸ್ ಆಫ್ 27 ಆಗಸ್ಟ್ 2024 ಪ್ರಕಾರ 151 ರೂಪಾಯಿ ಪ್ರತಿ ಶೇರಿಗೆ ಇದೆ. ಎಸ್ಟಿಮೇಟೆಡ್ ಲಿಸ್ಟಿಂಗ್ ಪ್ರೈಸ್ 485. ಅದೇ ರೀತಿಯಾಗಿ ಲಿಸ್ಟಿಂಗ್ ಗೇನ್ ಇನ್ ಪರ್ಸೆಂಟೇಜ್ 45.21%ನಷ್ಟು ಈ ಒಂದು IPOಯಿಂದ ಲಿಸ್ಟಿಂಗ್ ಗೇನ್ನ ಮಾಡ್ಬೋದು. ಎಕೋಸ್ ಮೊಬಿಲಿಟಿಯ IPO ಬಗ್ಗೆ ಪೂರ್ತಿ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅಂತ ತಿಳ್ಕೊತೀನಿ. ಇದೇ ರೀತಿಯಾದ IPO ಅಪ್ಡೇಟ್ಸ್ಗಳಿಗಾಗಿ ಮತ್ತು ಶೇರ್ ಮಾರ್ಕೆಟ್ ರಿಲೇಟೆಡ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.